ಮಾತ್ರ ಹೊಡ್ಕೊಂಡು ಆಗಿಲ್ಲದ ಈ ಭಾಷೆಗೆ ಕೊಡೆ ನಾನು ಹಾಕೊಂತೀನಿ ಜಡ್ಪಿಚ್ಚು ನಾನು ಕದೇ ನಾ ಜಡ್ಪಿಚ್ಚು ಹಾಕೊಬೇಕಂದ್ರೆ ಬರೀ ಖುಷಿ ನಾನೇ ನಿಂತಲ್ಲ ಇಲ್ಲಿ ನೋಡಿಲ್ಲಮ್ಮ ಜಾಸ್ತಿ ಉದ್ದ ಆಗುತ್ತೆ ನಾವು ಇಲ್ಲ ತಕ ಇಲ್ಲ ಸಾಕು ಕಟ್ ಮಾಡ ಆಮೇಲೆ ಫುಲ್ ಟೀ ಹಾಯ್ ಗಾಯ್ಸ್ ಏನು ಮಾಡ್ತಾ ಇದ್ರು ಸ್ನ್ಯಾಪ್ ಸ್ನ್ಯಾಪ್ ಸ್ವಾಮಿ ಭೂತ ಸೇಮ್ ಭೂತ ಕಡೆ ನೋಡಿ ಕಣ್ಣಂಗ ಹೇಳ್ತಾರೆ ಪಿಲ್ಲಿ ಪಾಪ ತುಂಬ ಹತ್ರ ಅಬ್ಬೋ ಜಿಜ್ಜಿ ಮಾಡ್ತಾಳು ಪಾಪನು ಈ ಕಡೆ ಬಾ ನಿದ್ದೆ ಮಾಡಿಬಿಟ್ಟವಳು ಅವಳು ಏಯ್ ಏನು ಚೆನ್ನಾಗಿ ಹಾಕ್ಸ್ಕೊಂತಿದ್ಯಾ ಬೇಗ ಹಾಕ್ಸ್ಕೊಬೇಕು ಅವ್ರು ಬರ್ತಾರೆ ಬೇಗ ರೆಡಿ ಆದ್ರೆ ಹೋಗ್ತಾ ಇರೋದು ಅಲ್ಲ ಬವಿ ಚಿಚ್ಚಿ ಗುರುಕುಲ ಗೆಟ್ ರೆಡಿ ಬೇಗ ಹಾಕ್ಬೇಕು ಹೋಗೋಣ ಎಷ್ಟೊತ್ತಿಗೂ ಇದು ಮಾಡೋದಲ್ಲ ಅಮ್ಮ ಪ್ಯಾಂಟ್ ಹಾಕ್ಬಿಡು ಬವಿ ಪ್ಯಾಂಟ್ ಹಾಕಿ ಬವಿ ಅವನಿಗೆ ಬುಕ್ ಎಲ್ಲ ಸಿಗ್ಲಬಾರ್ದು ಹೊಡಿತೀನಿ ಪ್ಯಾಂಟ್ ಹಾಕ್ಸ್ಕೊ ಬವಿ ಚಿಚ್ಚಿಗೆ ಹೋಗ್ತಿಲ್ಲ ಊರ್ಗಿಲ್ಲ ಅಂದ್ರೆ ನೀನು ಓಡ್ ಬವಿ ನೀನು ಊರ್ಗೆ ಹೋಗಿ ಬವಿ ಬೇಗ ಬದಿಕೆ ಗುಡ್ ಬಾಯ್ ಚೆನ್ನಾಗಿಲ್ಲ ಅದು ಇದು ಹಾಕೋಣ ಬಾ ದೇವಸ್ಥಾನ ಹತ್ರ ರಂಗೋಲಿ ಹಾಕೋಕ್ಕೆ ಹೂವು ಎಲ್ಲ ಬಿಡಿಸಿಟ್ಟಿದ್ದಾರೆ ಚೆಂಡು ಹೂವು ಮತ್ತು ಸೊಪ್ಪು 2 ಕಲರ್ ಚೆಂಡು ಹೂವು ಇದೆ ಸ್ವಲ್ಪ ರೋಸ್ ಇದೆ ಇನ್ನು ದೇವ್ರ ಮೇಲೆ ಹಾಕಕ್ಕಂತೇಳಿ ಮಲ್ಲಿಗೆ ಹೂವು ರೆಡಿ ಮಾಡಿ ಇಕ್ಕಿದ್ದಾರೆ ಪೂಜೆ ಸಾಮಾನೆಲ್ಲ ಇಟ್ಟು ದೇವರಿಗೆ ಪೂಜೆ ಎಲ್ಲ ಮಾಡಿದಾಗೈತೆ ಒಳಗಡೆ ಎಲ್ಲನೂ ಮತ್ತೇನು ಅಜ್ಜಿ ಇಬ್ಬರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಒಳಗಡೆ ದೀಪ ಕೂಡ ಬಿಡಿಸಿಲ್ಲ ನೋಡಿ ಇವಾಗ ಮಾಡಿರೋ ಥರ ಕಾಣಿಸ್ತಾ ಇದೆ 2 ದಿನ ಆಗೈತೆ ಮಾಡಿ ಹಂಗೆ ಐತೆ ದೀಪ ಕೂಡ ಎಲ್ಲ ಅದನ್ನು ಫ್ರೀ ಆದವಾಗ ಸ್ವಲ್ಪ ತೆಗೆದು ಆಚೆ ಹಾಕ್ಬೇಕೆಲ್ಲನೂ ನಾನಿಲ್ಲಿ ಬಂದಿರೋರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀನಿ ಇನ್ನು ನಮ್ಮ ಅತ್ತೆ ವರ್ಷವೂ ಇಲ್ಲಿ ದೇವಸ್ಥಾನ ಹತ್ರ ದೇವ್ರು ನೋಡೋಕ್ಕೆಲ್ಲ ಬರ್ತಾರಂತೇಳಿ ಎಲ್ಲ ತೆಗೆದಿಟ್ಟಿರ್ತಾರೆ ಇನ್ನು ಅದನ್ನು ಈ ಸರಿ ಕೊಡ್ತಾಯಿದ್ದೀನಿ ನಾನು ಇನ್ನು ದೇವಸ್ಥಾನ ಹತ್ರ ಫುಲ್ಲು ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ಇನ್ನೂ ದೇವಸ್ಥಾನ ಮುಂದೆ ರಂಗೋಲಿ ಹಾಕಿಲ್ಲ ಇನ್ನು ಕರ್ಗ ತಗೊಂಡು ಬರೋಕ್ಕೆ ಹೋದವಾಗ ಮಾಡೋಣ ಅಂತೇಳಿ ಎಲ್ಲ ಹಂಗೆ ಇಕ್ಕಿದ್ದೀವಿ ರೆಡಿ ಮಾಡಿಕೊಂಡು ಇಲ್ಲೋಡು ಅಪ್ಪು ಹಸಿ ಕರಗ ದಿನ ಅಂತೂ ಭವಿ ಬಂದಿರಲಿಲ್ಲ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ಲು ಇನ್ನು ಇವತ್ತು ಅವಳೇ ರಂಗೋಲಿ ಹಾಕ್ತೀರಂತೇಳಿ ಫುಲ್ ಕವರೆಲ್ಲ ಎತ್ಕೊಂಡು ಇನ್ನು ಅವಳು ಬರೋಷ್ಟರಲ್ಲಿ ಅಲ್ಲಿದ್ದವರೆಲ್ಲ ಒಬ್ಬೊಬ್ಬರು ಒಂದೊಂದು ಕೈ ಹಾಕಿದ್ರು ಬೇಗನೆ ಆಗೋಯ್ತು ರಂಗೋಲಿ ಹಾಕಿದ್ದಂತೂ ಎಲ್ಲರೂ ಸೇರಿ ಮಾಡೋದೊಂಥರ ಒಬ್ಬರೇ ಮಾಡೋದೊಂಥರಲ್ಲ ಎಲ್ಲ ಕೆಲಸದಲ್ಲೂ ಅಷ್ಟೇ ಎಲ್ಲರೂ ಕೂಡಿ ಎಲ್ಲರೂ ಸೇರೋ ಮಾಡೋದೇ ಒಂಥರ ಖುಷಿ ಇವರೆಲ್ಲ ರಂಗೋಲಿ ಹಾಕ್ತಿದ್ರೆ ನಾನು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರ್ತೀನಿ ಸ್ವಲ್ಪ ಕೆಲಸ ಇದೆ ಅಂತೇಳಿ ದೇವಸ್ಥಾನ ಹತ್ರ ಹೋದೆ ಅಷ್ಟರಲ್ಲಿ ಬರೋಷ್ಟರಲ್ಲಿ ರಂಗೋಲಿ ಫುಲ್ಲು ಎಲ್ಲ ಕಂಪ್ಲೀಟ್ ಮಾಡಿದರು ಇನ್ನು ನಾನು ದೇವಸ್ಥಾನ ಹತ್ರ ಹೋಗಿದ್ದು ಒಂದೇ ತಡ ಅಲ್ಲಿ ತಪ್ಪಿಸ್ಕೊಂಡು ಬರೋಕ್ಕಾಗಲೇ ಇಲ್ಲ ಅಷ್ಟೊಂದು ರಶ್ ಇತ್ತು ಜನ ಅಂತೂ ತುಂಬಾ ಬಂದಿದ್ರು ಅಲ್ಲಿ
ಇಲ್ಲಿ ಹಂಗೆ ನಾನಂತೂ ಇಷ್ಟು ಹತ್ರದಿಂದ ಕರಗ ಆಚೆ ಬಂದಿದ್ದನ್ನು ನಾನು ನೋಡೇ ಇಲ್ಲ. ಎಷ್ಟೊಂದು ಜನ ಇದ್ದಾರಂದರೆ ನಾನು ಬಂದು ಒಂದು 1/2 ಅವರ್ ಆಗೈತೆ. ಫುಲ್ಲು ಆ ಕಡೆನೂ ಕದ್ಲಕ್ಕಾಗ್ತಾಯಿಲ್ಲ, ಈ ಕಡೆನೂ ಕದ್ಲಕ್ಕಾಗ್ತಾಯಿಲ್ಲ. ಇನ್ನು ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ಬಂದಿರೋರೆ ಜಾಸ್ತಿ ಜನ. ಅಂತೂ ಏನಾದರೂ ಸ್ಲಿಪ್ಪಾಗಿ ಬಿದ್ದೋದ್ರೆ ಮನೆಗೆ ಹೋಗೋದಂತೂ ಕಷ್ಟ. ಅಷ್ಟೊಂದು ಜನ ಇದ್ದಾರೆ. ಫುಲ್ಲು ಆ ಕಡೆನೂ ಕದ್ಲಕ್ಕಾಗ್ತಾಯಿಲ್ಲ, ಈ ಕಡೆನೂ ಕದ್ಲಕ್ಕಾಗ್ತಾಯಿಲ್ಲ. ತುಂಬಾ ನಾನಂತೂ ಇದೇ ಫಸ್ಟ್ ಟೈಮ್ ಈ ಥರ ಹತ್ರದಿಂದ ಕರಗ ಆಚೆ ಬಂದಿದ್ದ ತಕ್ಷಣ ನೋಡಿರೋದು. ಫಸ್ಟ್ ಟೈಮ್ ಇದೆ ನಾನು. ಸ್ಟೇಜ್ ಮೇಲೆಲ್ಲ ಆಡಿದ್ದು ಮುಗಿದ್ಮೇಲೆ ನಾನು ಬಂದು ಮನೆ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ ಆರತಿ ಮಾಡಬೇಕು ಅಂತೇಳಿ. ಇನ್ನು ಅಷ್ಟರಲ್ಲಿ ಕರ್ಗನೂ ಎತ್ಕೊಂಡು ಬಂದರೆ ಇಲ್ಲಿ. ಇನ್ನು ಫುಲ್ಲು ಒಕ್ಲೇರಿಯಲ್ಲಿ 7 ಕೋಟೆ ಇದೆ. ಅಷ್ಟೂ ಹೋಗಿ ಸುತ್ತ ಹಾಕ್ಕೊಂಡು ಬರಬೇಕು ಫಸ್ಟ್ ಎತ್ತಿದ ತಕ್ಷಣವೇ. ಇನ್ನು ಇಲ್ಲಿ ಬಂದಿದ್ದ ತಕ್ಷಣವೇ ನನಗಂತೂ ಒಂಥರ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ದೇವ್ರನ್ನ ನೋಡಿ ಆ ಥರ ದೇವ್ರಿಗೆ ಮಂಗಳಾರತಿ ಮಾಡಬೇಕು ಅನ್ನೋದು. ನಾನು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀನಿ ವರ್ಷ ಪೂರ್ತಿನೂ. ಯಾವಾಗ ಕರಗ ಬರುತ್ತೋ, ಯಾವಾಗ ಈ ಥರ ಇದು ಮಾಡ್ತಾರೋ ಅಂತ ಹೇಳಿ. ಇನ್ನು ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋಗಿಂತ ಹತ್ತಿರದಿಂದ ನೋಡೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲನೂ. ಇನ್ನು ನೈಟೆಲ್ಲ ಮನೆಗಳೆಲ್ಲ ಸುತ್ತಾಕೊಂಡು ಬಂದು ನೆಕ್ಸ್ಟ್ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದಾರೆ ಪೂಜೆಗೆ. ಇನ್ನು ಬೆಳಗ್ಗೆ ಇಲ್ಲಿ ಬರೋಷ್ಟರಲ್ಲಿ ಸುಮಾರು 11:30-12 ಗಂಟೆ ಆಗುತ್ತೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಸುಡ್ತಾ ಇದೆ. ಬಿಸಿಲಿಗಂತೂ ಏನು ಕಮ್ಮಿ ಇಲ್ಲ, ಅಷ್ಟು
ಅಷ್ಟೊಂದು ಉರಿ ಆಗ್ತೈತೆ ಬಿಸಿಲು ಫುಲ್ಲು. ಇನ್ನು ಇವ್ರ ಪಾಪ ಯಾವ ಥರ ಕರಗ ಮಾಡ್ತಾರೆ ಏನೋ ನನಗಂತೂ ಗೊತ್ತಿಲ್ಲ. ಓಡಾಡೋಕ್ಕೆ ಆಗ್ತಾಯಿಲ್ಲ ಬರೀ ಕಾಲಲ್ಲಿ ರೋಡ್ ಮೇಲೆ. ಇನ್ನು ನೈಟಿಂದ ಓಡಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತಲ್ಲ ಅವ್ರಿಗೆಲ್ಲನೂ. ಕರಗ ಎಲ್ಲ ಮುಗಿದಾಯಿತು. ಇದು ನೆಕ್ಸ್ಟ್ ಡೇ ವಿಡಿಯೋ. ಇನ್ನು ನಮ್ಮ ಗುಂಡ ನನ್ನ ಮಗ ಎಲ್ಲ ಫುಲ್ಲು ಬಣ್ಣ ಹಚ್ಕೊತವ್ರೆ. ಈ ವಿಡಿಯೋ ಅಂತೂ ಇನ್ನೂ ಮಸ್ತಾಗಿರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಫುಲ್ ಹೋಳಿ ಹಬ್ಬ ಥರನೇ ಇರುತ್ತೆ ಎಲ್ಲನೂ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.